ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ರೆಸಿಪಿ ವಿಡಿಯೋದಲ್ಲಿ ಸಿಂಪಲ್ಲಾಗಿ ಮನೇಲೇ ತುಂಬಾ ಈಸಿಯಾಗಿ ರೆಸ್ಟೋರೆಂಟ್ ಸ್ಟೈಲ್ ಗೋಬಿ ಮಂಚೂರಿ ಯಾವ ರೀತಿ ಮಾಡ್ಕೋಬೋದು ಅನ್ನೋದನ್ನು ವಿಡಿಯೋ ಶೇರ್ ಮಾಡಿದ್ದೀನಿ. ಸ್ಕೂಲ್ಸ್ಗೆ ಕಾಲೇಜ್ಗೆ ಹೋಗುವಂಥ ಮಕ್ಕಳು ಅಥವಾ ಆಫೀಸ್ಗೆ ಹೋಗಿ ಬರೋರು ಯೂಶ್ವಲಿ ಈವ್ನಿಂಗ್ ಟೈಮಲ್ಲಿ ಸ್ನ್ಯಾಕ್ಸ್ನ ಪ್ರಿಫರ್ ಮಾಡ್ತಾರೆ. ಹಾಗೆ ಮನೆ ಮಂದಿಗೆಲ್ಲ ಆಗೋ ರೀತಿ ನಾವು ಮನೆಯಲ್ಲೇ ತುಂಬ ಸುಲಭವಾಗೇ ರೀತಿ ಗೋಬಿ ಮಂಚೂರಿ ಮಾಡ್ಕೊಂಡು ಕೊಟ್ಟರೆ ಯಾರಿಗೆ ತಾನೇ ಇಷ್ಟ ಆಗೋದಿಲ್ಲ, ಪ್ರತಿಯೊಬ್ಬರು ಕೂಡ ಇಷ್ಟಪಟ್ಟು ತಿಂತಾರೆ. ಮನೆಯಲ್ಲೇ ಮಾಡೋದ್ರಿಂದ ಹೈಜಿನಿಕ್ ಆಗೂ ಇರುತ್ತೆ, ಹಾಗೆಯೇ ತುಂಬಾ ಟೇಸ್ಟಿಯಾಗಿ ಕೂಡ ಬರುತ್ತೆ. ಸೊ ಅದೇ ರೀತಿಯೇ ಅಂದರೆ ರೆಸ್ಟೋರೆಂಟ್ ಸ್ಟೈಲಲ್ಲೇ ಯಾವ ರೀತಿ ಸಿಂಪಲ್ಲಾಗಿ ಮನೆಯಲ್ಲೇ ತುಂಬ ಸುಲಭವಾಗಿ ಮಾಡ್ಕೋಬೋದು ಅನ್ನೋದನ್ನು ವಿಡಿಯೋ ಮುಖಾಂತರ ನಾನು ಶೇರ್ ಮಾಡಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗದಲ್ಲೇ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸ್ಕಿಪ್ ಮಾಡ್ದಲೇ ವಿಡಿಯೋನ ಕೊನೆಯ ತನಕ ನೋಡಿ. ಸೊ ವೆಲ್ಕಮ್ ಬ್ಯಾಕ್ ಅಗೇನ್. ಮೊದಲಿಗೆ ಗೋಬಿ ಮಂಚೂರಿ ಮಾಡ್ಕೊಳ್ಳೋದಕ್ಕೆ ಕೆಲವೊಂದು ಇಂಗ್ರೀಡಿಯೆಂಟ್ಸ್ನ ರೆಡಿ ಮಾಡಿ ಇಟ್ಕೊಳ್ಬೇಕು. ಸೊ ಈರುಳ್ಳಿ, ಕ್ಯಾಪ್ಸಿಕಮ್, 1 ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಾಗೆ ಸಪ್ರೇಟಾಗಿ ನಾವು ಗೋಬಿ ಮಂಚೂರಿನ ಫ್ರೈ ಮಾಡೋದಕ್ಕೆ ಬೆಳ್ಳುಳ್ಳಿ ಹಾಗೆ ಶುಂಠಿನ ಸಣ್ಣದಾಗಿ ಈ ರೀತಿ ಹಚ್ಚಿಟ್ಕೊಳ್ಬೇಕಾಗತ್ತೆ. ಕ್ಯಾಪ್ಸಿಕಮ್, ಈರುಳ್ಳಿ ಎಲ್ಲ ಸ್ವಲ್ಪ ತೆಳುವಾಗೇ ಆದಷ್ಟು ಉದುದಕ್ಕೆ ಹಚ್ಚಿಟ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಸ್ವಲ್ಪ ದೊಡ್ಡ ಸೈಜಿನ ಹೂಕೋಸು ತೊಗೊಂಡಿದ್ದೀನಿ, ಅದನ್ನು ಕೂಡ ಅಷ್ಟೇ ಬಿಸಿ ನೀರಿಗೆ ಹಾಕಿ ಒಂದು ಸ್ವಲ್ಪ ಉಪ್ಪು ಅರಿಶಿನ ಹಾಕ್ಕೊಂಡು ಸ್ವಲ್ಪ ಕುದಿಸ್ಕೊಂಡು ಏನಿರುತ್ತೆ ಅದರಲ್ಲಿರುವಂಥ ಕೆಮಿಕಲ್ ಆಗಿರ್ಬೋದು ಅಥವಾ ಹುಳಗಳೆಲ್ಲ ಇತ್ತು ಅಂತ ಬಂದುಬಿಡುತ್ತೆ. ಆ ರೀತಿ ಕ್ಲೀನ್ ಮಾಡಿಬಿಟ್ಟು ನಾವು ಶೋಧಿಸ್ಕೊಂಡು ಈ ರೀತಿ ರೆಡಿ ಮಾಡಿ ಇಟ್ಕೊಳ್ಬೇಕು. ಒಂದು ಸ್ವಲ್ಪನೂ ಕೂಡ ಅದರಲ್ಲಿ ನೀರಿನ ಅಂಶ ಇರಬಾರ್ದು. ಹಾಗೆಯೇ ಸಾಸ್ಗಳು ಬೇಕಾಗುತ್ತೆ, ಮತ್ತು ಸ್ವಲ್ಪ ಸ್ಪ್ರಿಂಗ್ ಆನಿಯನ್ಸ್ ಅಥವಾ ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಕೂಡ ರೆಡಿ ಮಾಡಿ ಇಟ್ಕೊಳ್ಬೇಕು. ಹಾಗೆಯೇ ಇನ್ನೊಂದು ಕಡೆ ನಾವು ಎಣ್ಣೆನೂ ಕೂಡ ಕಾಯೋದಕ್ಕೆ ಇಟ್ಕೊಳ್ಬೇಕಾಗತ್ತೆ. ಒಂದು ಸತಿ ಗೋಬಿ ಮಂಚೂರಿಯಕ್ಕೆಲ್ಲ ನಾವು ಕಲಿಸ್ಕೊಂಡಿದ್ದ ತಕ್ಷಣವೇ ಕಾದಿರುವಂಥ ಎಣ್ಣೆಗೆ ಹಾಕಿಬಿಟ್ಟು ಕರ್ಕೊಳ್ಬೇಕು. ಹಾಗಾಗಿ ಎಣ್ಣೆನ ಕೂಡ ಇವಾಗ ಬಿಸಿ ಮಾಡೋದಕ್ಕೆ ಅಂತ ಹೇಳಿ ಇಟ್ಟಿದ್ದೀನಿ. ಸೊ ಇವಾಗ ಗೋಬಿ ಮಂಚೂರಿ ಮಾಡ್ಕೊಳ್ಳೋದಕ್ಕೆ ಏನೇನು ಬೇಕಾಗುತ್ತೆ ಅನ್ನೋದನ್ನು ನೋಡೋಣ. ಮೊದಲಿಗೆ 2 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ನ ತೊಗೊಂಡಿದ್ದೀನಿ. ಸೊ 2 ರಿಂದ 2.5 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕ್ಕೊಳ್ಬೋದು. ಹಾಗೆ 2 ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟನ್ನು ತೊಗೊಳ್ಬೇಕು. ಸೊ ಕಾರ್ನ್ಫ್ಲೋರ್ ಹಾಕ್ಕೊಳ್ಳೋದು ಬೈಂಡಿಂಗ್ ಪರ್ಪಸ್ಗೆ, ಹಾಗೆ ಮೈದಾ ಹಿಟ್ಟನ್ನು ಕೂಡ ಹಾಕ್ಕೊಳ್ಬೇಕು. 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ರುಚಿಗೆ ಬೇಕಾಗಿರೋಷ್ಟು ಪುಡಿ ಉಪ್ಪನ್ನ ಕೂಡ ಸೇರಿಸ್ಕೊಳ್ಬೇಕು. ಒಂದು ಸ್ವಲ್ಪನೇ ಹಾಕ್ಕೊಳ್ಬೇಕಾಗತ್ತೆ, ಯಾಕೆಂದರೆ ಗೋಬಿ ಮಂಚೂರಿಗೆ ನಾವು ಹೂಕೋಸು ತೊಗೊಂಡಿರ್ತೀವಲ್ಲ ಅದನ್ನು ಕುದಿಸ್ಕೊಳ್ಳುವಾಗಲೂ ಉಪ್ಪು ಹಾಕಿರ್ತೀವಿ. ಹಾಗೆಯೇ ಸಾಸಲ್ಲೂ ಕೂಡ ಉಪ್ಪಿನಂಶ ಇರುತ್ತೆ. ಸೊ ಸ್ವಲ್ಪನೇ ಹಾಕ್ಕೊಳ್ಳಿ. ನಂತರ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಕಲರ್ಗೋಸ್ಕರ. ಹಾಗೆ 1 ಟೇಬಲ್ ಸ್ಪೂನಷ್ಟು ಹಚ್ಚ ಖಾರದ ಪುಡಿ ಖಾರಕ್ಕೋಸ್ಕರ. ಸೊ ಕಲರ್ಗೆ ನಾವು ಯಾವುದೇ ರೀತಿ ಕಲರ್ಸ್ನ ಯೂಸ್ ಮಾಡ್ತಾಯಿಲ್ಲ, ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಂಡ್ರೆ ಸಾಕು. ಹಾಗೆ ಗರಂ ಮಸಾಲ 1/4 ಟೇಬಲ್ ಸ್ಪೂನಷ್ಟು, ಅದು ಆಪ್ಷನಲ್, ಬೇಕಾದ್ರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಹಾಗೆ 1/2 ಟೇಬಲ್ ಸ್ಪೂನಷ್ಟು ವೈಟ್ ಪೆಪ್ಪರ್ ಪೌಡರ್ನ ಹಾಕೋಬೇಕು. ಇದಿಷ್ಟು ಸೇರಿಸ್ಕೊಂಡಿದ್ದ ನಂತರ ಇದಿಷ್ಟು ಡ್ರೈ ಪೌಡರ್ ಇರೋವಾಗಲೇ ಚೆನ್ನಾಗಿ ರೀತಿ ಒಂದು ಸತಿ ಮಿಕ್ಸ್ ಮಾಡಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಸೊ ಹಾಗೆಯೇ ಇವಾಗ ಒಂದು ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ಇದಿಷ್ಟನ್ನು ಕಲಿಸ್ಕೊಳ್ಬೇಕಾಗತ್ತೆ. ಆದಷ್ಟು ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಕಲಿಸ್ಕೊಳ್ಳಿ, ಒಟ್ಟಿಗೆ ನೀರನ್ನು ಹಾಕೋದು ಬೇಡ ಇಲ್ಲಿ. ಓಕೆ, ಇವಾಗ ನೋಡ್ತಾ ಇರ್ಬೋದು ಈ ರೀತಿ ನೀಟಾಗಿ ಕಲಿಸ್ಕೊಂಡಿದ್ದೆಲ್ಲ ಆಯಿತು. ಈ ರೀತಿ ಕನ್ಸಿಸ್ಟೆನ್ಸಿಲೇ ಕಲಿಸ್ಕೋಬೇಕು. ತುಂಬ ತೆಳುನೂ ಮಾಡ್ಕೊಳ್ಬಾರ್ದು, ತುಂಬ ಗಟ್ಟಿನೂ ಮಾಡ್ಕೊಳ್ಬಾರ್ದು. ನೀಟಾಗಿ ಅದೆಲ್ಲ ಬೈಂಡಿಂಗ್ ಆಗುತ್ತೆ ಈ ರೀತಿ ಕಲಿಸ್ಕೊಂಡಾಗ. ಸೊ ಈಗ ಕಾಲಿಫ್ಲವರ್ನೆಲ್ಲ ಇದಕ್ಕೆ ಸೇರಿಸ್ಬಿಟ್ಟು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ರೀತಿ ನಾವು ಮಾಡಿಟ್ಕೊಂಡಿರೋವಂಥ ಪೇಸ್ಟ್ ಪ್ರತಿಯೊಂದು ಹೂಕೋಸ್ಗೂ ಚೆನ್ನಾಗಿ ಬೈಂಡಿಂಗ್ ಆಗಬೇಕು. ಆ ರೀತಿ ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಬೇಕು. ಸೊ ಇವಾಗ ಇದಕ್ಕೆ ಒಂದು ಸ್ವಲ್ಪ ಅಂದರೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಮಿಕ್ಸ್ ಮಾಡೋದ್ರಿಂದ ನೀಟಾಗಿ ಬೈಂಡಿಂಗ್ ಕೂಡ ಚೆನ್ನಾಗಾಗತ್ತೆ. ಓಕೆ, ಇವಾಗ ಗೋಬಿ ಮಂಚೂರಿಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು. ಇವಾಗ ಇದನ್ನು ಕಾದಿರುವಂಥ ಎಣ್ಣೆಗೆ ಸ್ವಲ್ಪನೇ ಹಾಕಿ ಕರೆದಿಟ್ಕೊಳ್ಬೇಕು. ಸೊ ಎಣ್ಣೆನೂ ಕೂಡ ಅಷ್ಟೇ ಹೈ ಫ್ಲೇಮಲ್ಲಿ ಇರಬೇಕು, ಚೆನ್ನಾಗಿ ಎಣ್ಣೆ ಕಾಯಿಸ್ಕೊಂಡಿರಬೇಕು. ಕಾದಿರುವಂಥ ಎಣ್ಣೆಗೆ ಒಂದೊಂದೇ ಹಾಕ್ಕೊಳ್ಳಿ. ಸೊ ಯೂಶ್ವಲಿ ರೆಸ್ಟೋರೆಂಟೆಲ್ಲ ಏನು ಮಾಡ್ತಾರೆ, ಜಾಸ್ತಿನೇ ಹಾಕ್ಬಿಡ್ತಾರೆ, ಅಂದರೆ ಸ್ವಲ್ಪ ದೊಡ್ಡದಾಗಿರೋಂಥ ಕಡಾಯಿ ಎಲ್ಲ ತೊಗೊಂಡಿರ್ತಾರೆ. ಸೊ ನಾವು ಮನೇಲೇ ಮಾಡೋದ್ರಿಂದ ಒಂದು ಸ್ವಲ್ಪನೇ ಹಾಕೋದ್ರಿಂದ ಬೇಗನೂ ಕೂಡ ಫ್ರೈ ಆಗುತ್ತೆ. ಹಾಗೆ ಪೇಸ್ಟ್ ಏನಿರುತ್ತೆ ಅದು ಬೈಂಡಿಂಗ್ ಆಗಿರುತ್ತಲ್ವ ಹೂಕೋಸ್ಗೆ, ಅದು ಕೂಡ ಬಿಟ್ಕೊಳ್ಳೋದಿಲ್ಲ. ಯೂಶ್ವಲಿ ಜಾಸ್ತಿ ಹಾಕಿದಾಗ ಏನಾಗ್ಬಿಡುತ್ತೆ, ಕೆಲವೊಂದು ಸತಿ ಬಿಟ್ಕೊಂಡ್ಬಿಡುತ್ತೆ, ಅದು ಕೋಟಿಂಗ್ ಏನೇ ಆಗಿರುತ್ತೆ ಬಿಟ್ಕೊಂಡ್ಬಿಡುತ್ತೆ. ಹಾಗಾಗಿ ಸ್ವಲ್ಪನೇ ಹಾಕಿ ಈ ರೀತಿ ಚೆನ್ನಾಗೇ ಫ್ರೈ ಮಾಡ್ಕೋಬೇಕು. ಆದಷ್ಟು ಹೈ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೊಳ್ಳಿ. ಹಾಗೆ ನೀವು ಇಲ್ಲಿ ಎಣ್ಣೆ ನೋಡ್ತಿರ್ಬೋದು, ಹೂಕೋಸಿಗೆ ಏನು ಕೋಟಿಂಗ್ ಆಗಿರುತ್ತೆ ಅದೊಂದು ಸ್ವಲ್ಪನೂ ಕೂಡ ಬಿಟ್ಕೊಂಡಿರೋದಿಲ್ಲ. ಹಾಗೆಯೇ ಎಲ್ಲ ರೆಡಿಯಾಗಿದ್ದ ತಕ್ಷಣ ಈ ರೀತಿ ಸಪ್ರೇಟಾಗಿ ಒಂದು ಟಿಶ್ಯೂ ಪೇಪರ್ ಹಾಕಿ ರೆಡಿ ಮಾಡಿ ಇಟ್ಕೊಂಡಿರಬೇಕು. ಸೊ ದಟ್ ಎಣ್ಣೆ ಎಲ್ಲ ಸ್ಟ್ರೈನ್ ಆಗುತ್ತೆ.
ಈ ರೀತಿ ಡ್ರೈ ಗೋಬಿ ಕೂಡ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ, ಹಾಗೇ ತಿಂದ್ಬಿಡ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಯೂಶ್ವಲಿ ಮಕ್ಕಳು ಮಾಡೋವಾಗ ನಮ್ಮ ಮನೇಲಿ ಇದೇ ರೀತಿಯೇ ಸ್ವಲ್ಪ ಖಾಲಿನೇ ಮಾಡಿಬಿಟ್ಟಿರ್ತಾರೆ. ಸೊ ಡ್ರೈ ಗೋಬಿ ಹಾಗೇ ತಿಂದ್ಬಿಡ್ಬೋದು, ಅಷ್ಟು ಚೆನ್ನಾಗಿರುತ್ತೆ, ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಸೊ ಇವಾಗ ಗೋಬಿ ಮಂಚೂರಿ ಫ್ರೈ ಮಾಡ್ಕೊಳ್ಳೋದಕ್ಕೆ ಕರೆದಿರೋವಂಥ ಎಣ್ಣೆನೇ ಒಂದು ಸ್ವಲ್ಪ ಹಾಕ್ಕೊಳ್ಬೇಕು. ಹಾಗೆಯೇ ಸಣ್ಣದಾಗಿ ಹಚ್ಚಿರೋವಂಥ ಶುಂಠಿ ಹಾಗೆ ಬೆಳ್ಳುಳ್ಳಿ ಹಾಕ್ಕೊಂಡಿರೋ ಅಂಥದ್ದು. ನೆಕ್ಸ್ಟ್ ಇವಾಗ ಸಣ್ಣದಾಗಿ ಉದ್ದೋದಕ್ಕೆ ಹಚ್ಚಿಟ್ಕೊಂಡಿರೋವಂಥ ಒಂದು ಸ್ವಲ್ಪ ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೊಳ್ಬೇಕು. ನಂತರ ಇವಾಗ ಇದಕ್ಕೆ ಕ್ಯಾಪ್ಸಿಕಮ್ನ ಕೂಡ ಹಾಕ್ಕೊಳ್ಬೇಕಾಗತ್ತೆ. ಸೊ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ನ ತುಂಬ ಫ್ರೈ ಮಾಡ್ಕೊಳ್ಬಾರ್ದು. ಹಾಕಿದ ತಕ್ಷಣ ಒಂದು ನಿಮಿಷ ಈ ರೀತಿ ಜಸ್ಟ್ ಫ್ರೈ ಮಾಡಿಬಿಟ್ಟು ಕ್ರಂಚಿಯಾಗಿರೋವಾಗಲೇ ಹಿಂದೆ ನಾವು ಸಾಸ್ಗಳನ್ನ ಕೂಡ ಆ್ಯಡ್ ಮಾಡಬೇಕಾಗತ್ತೆ. ಅದಕ್ಕೆ ಇವಾಗ ರೆಡ್ ಚಿಲ್ಲಿ ಸಾಸ್ನ ತೊಗೊಂಡಿರೋವಂಥದ್ದು 2 ಟೇಬಲ್ ಸ್ಪೂನಷ್ಟು ರೆಡ್ ಚಿಲ್ಲಿ ಸಾಸ್, ಹಾಗೆ 2 ಟೇಬಲ್ ಸ್ಪೂನಷ್ಟು ಸೋಯಾ ಸಾಸ್ನ ಹಾಕ್ಕೊಳ್ಬೇಕು. ಇದಾದ ನಂತರ ಒಂದು 2-3 ಟೇಬಲ್ ಸ್ಪೂನಷ್ಟು ಟೊಮೆಟೊ ಕೆಚಪ್ನ ಕೂಡ ಹಾಕಿ ಚೆನ್ನಾಗಿದಿಷ್ಟು ಎಣ್ಣೆಲೇ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಸಾಸ್ಗಳಲ್ಲಿ ಸ್ವಲ್ಪ ಉಪ್ಪಿನಂಶ ಎಲ್ಲ ಇರೋದ್ರಿಂದ, ಅಂದರೆ ಸ್ವೀಟ್ ಆ್ಯಂಡ್ ಸಾಲ್ಟ್ ಆಗಿರುತ್ತೆ ಸಾಸ್ಗಳೆಲ್ಲನೂ ಕೂಡ, ಹಾಗಾಗಿ ಇಲ್ಲಿ ಉಪ್ಪನ್ನ ನಾವು ಎಕ್ಸ್ಟ್ರಾ ಸೇರಿಸೋದಕ್ಕೆ ಹೋಗಿಲ್ಲ. ಹಾಗೆ ಕಾರ್ನ್ಫ್ಲೋರ್ನ 1 ಟೇಬಲ್ ಸ್ಪೂನಷ್ಟು ನೀರಲ್ಲಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ಇದಕ್ಕೆ ಸೇರಿಸ್ಕೊಳ್ಬೇಕು. ಸೊ ಇದಿಷ್ಟು ಮಿಕ್ಸ್ ಮಾಡ್ತಾ ಸ್ವಲ್ಪ ಗಟ್ಟಿಗೆ ಆಗ್ತಾ ಬರುತ್ತೆ. ಹಾಗೆಯೇ ಇದೆಲ್ಲ ಚೆನ್ನಾಗಿ ಬೈಂಡಿಂಗ್ ಕೂಡ ಆಗುತ್ತೆ. ನೋಡಿ ಈ ರೀತಿ ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ. ಇವಾಗ ಇದಕ್ಕೆ ನಾವು ಫ್ರೈ ಮಾಡಿ ಇಟ್ಕೊಂಡಿರೋವಂಥ ಗೋಬಿಗಳನ್ನೆಲ್ಲ ಸೇರಿಸಿ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡಿಕೊಂಡ್ರೆ ಮಂಚೂರಿ ಕೂಡ ರೆಡಿ ಆಗುತ್ತೆ. ಈ ರೀತಿ ಚೈನೀಸ್ ಐಟಮ್ ಎಲ್ಲ ನಾವು ಮಾಡ್ಕೊಳ್ತೀವಿ ಅಂತಂದರೆ ಸಾಸ್ಗಳಂತೂ ಇರಲೇಬೇಕು. ಸೊ ಸಾಸ್ಗಳನ್ನ ನಾವು ಯೂಸ್ ಮಾಡಲೇಬೇಕಾಗತ್ತೆ. ಅಪರೂಪಕ್ಕೆ ಈ ರೀತಿ ಯೂಸ್ ಮಾಡ್ಕೊಳ್ಳೋದ್ರಿಂದ, ಅಂದರೆ ಮನೇಲೇ ಮಾಡಿರೋದ್ರಿಂದ ಯಾವುದೇ ರೀತಿ ಎಫೆಕ್ಟ್ ಆಗಲ್ಲ ಅಂತಲೇ ಹೇಳ್ಬೋದು. ಹಾಗೆ ಮನೇಲೇ ಮಾಡೋದ್ರಿಂದ ತುಂಬ ಹೈಜಿನಿಕ್ ಆಗೂ ಇರುತ್ತೆ. ಅದ್ರ ಜೊತೆಗೆ ರೆಸ್ಟೋರೆಂಟ್ ಸ್ಟೈಲಲ್ಲಿ ನಿಮಗೆ ಟೇಸ್ಟಿಯಾಗಿ ಕೂಡ ಈ ರೀತಿ ಮಾಡಿಕೊಂಡ್ರೆ ರೆಡಿ ಆಗುತ್ತೆ. ಒಂದ್ಸತಿ ಈ ರೀತಿ ಗೋಬಿ ಎಲ್ಲ ಚೆನ್ನಾಗಿ ನಾವು ಫ್ರೈ ಮಾಡಿ ಇಟ್ಕೊಂಡ್ರೆ ಯೂಶ್ವಲಿ ಆಫೀಸಿಂದ ಹಾಗೆ ಸ್ಕೂಲಿಂದ ಬಂದ ಮೇಲೆ ನಾವು ಈ ರೀತಿ ಫ್ರೈ ಮಾಡಿ ಕೊಡ್ಬೋದು, ಬಿಸಿ ಬಿಸಿಯಾಗಿ ನಾವು ಸರ್ವ್ ಮಾಡ್ಬೋದು. ಸೊ ತಿನ್ನೋದಕ್ಕೆ ಟೇಸ್ಟ್ ವೈಸ್ ಒಂದು ತುಂಬಾ ಚೆನ್ನಾಗಿರುತ್ತೆ. ಖಂಡಿತವಾಗ್ಲೂ ಒಂದ್ಸತಿ ಟ್ರೈ ಮಾಡಿ ನೋಡಿ. ಓಕೆ, ಇವಾಗ ಎಲ್ಲ ರೆಡಿ ಆಯಿತು. ಫೈನಲ್ ಆಗಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅಥವಾ ಸ್ಪ್ರಿಂಗ್ ಆನಿಯನ್ಸ್ ಇದ್ದರೆ ಅದನ್ನು ಕೂಡ ಹಾಕ್ಕೊಳ್ಬೋದು. ಸೊ ಸ್ಪ್ರಿಂಗ್ ಆನಿಯನ್ಸ್ ಇಲ್ದಲೇ ಇರೋದ್ರಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡಿಕೊಂಡ್ರೆ ಬಿಸಿ ಗೋಬಿ ಮಂಚೂರಿ ರೆಡಿ ಆಗುತ್ತೆ. ಸೊ ಮನೇಲೇ ಮಾಡಿರೋದ್ರಿಂದ ಯಾವುದೇ ರೀತಿ ಆರ್ಟಿಫಿಷಿಯಲ್ ಕಲರ್ಸ್ ಇಲ್ದಲೆ ಹಾಗೆ ಟೇಸ್ಟಿಂಗ್ ಪೌಡರ್ ಇಲ್ದಲೆ ತುಂಬಾ ಸುಲಭವಾಗಿ ಒಂದು ಅರ್ಧ ಗಂಟೆ ಟೈಮ್ ಇದ್ದರೆ ಸಾಕು, ತುಂಬ ಟೇಸ್ಟಿಯಾಗಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಈ ರೀತಿ ರೆಡಿ ಮಾಡ್ಕೊಂಬಿಡ್ಬೋದು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಖಂಡಿತವಾಗ್ಲೂ ಮನೇಲೇ ಮಾಡಿ ಟೇಸ್ಟ್ ಮಾಡಿ ನೋಡಿ, ತುಂಬಾ ಚೆನ್ನಾಗಾಗತ್ತೆ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಕೂಡ ಹೊಸಬ್ರು ಯಾರಾದರೂ ಸಬ್ಸ್ಕ್ರೈಬ್ ಆಗದ್ರೆ ನೋಡ್ತಿದ್ದೀರಾ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ. ಹಾಗೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಸೊ ಮೀಟ್ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.